ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೆ, ಜೊತೆಗೆ ಅಡುಗೆನೂ ಕೂಡ ಮಾಡಿಬಿಡ್ತಾಯಿದ್ದೆ. ಸೊ ಇವತ್ತು ಸ್ವಲ್ಪ ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮಿಕ್ಸ್ ತರಕಾರಿ ಅಂದರೆ ಕ್ಯಾರೆಟು, ಬೀನ್ಸು ಮತ್ತು ಹೂಕೋಸು ಇದೆಲ್ಲನೂ. ನಮಗೆ ಅಂತಂದರೆ ನಾನು ಉಪ್ಪಿಟ್ಟು ತಿನ್ನೋದೇ ರೇರು. ಅಂದರೆ ಈ ಪ್ಲೇನ್ ಉಪ್ಪಿಟ್ಟೆಲ್ಲ ಅಷ್ಟಾಗಿ ನಂಗೆ ಇಷ್ಟ ಆಗೋಲ್ಲ. ಈ ತರಕಾರಿ ಉಪ್ಪಿಟ್ಟು ಅಂತಂದರೆ ಒಂದು ಸ್ವಲ್ಪ ಇಷ್ಟಪಟ್ಕೊಂಡು ತಿಂತೀವಿ. ಆ್ಯಂಡ್ ಸೋಮ್ಗೂ ಅಷ್ಟೇ ತರಕಾರಿ ಉಪ್ಪಿಟ್ಟು ಅಂತಂದರೆ ತುಂಬಾ ಇಷ್ಟ ಅವ್ರಿಗೆ. ಮತ್ತು ಅವ್ರ ಅಮ್ಮನೂ ಕೂಡ ಅಷ್ಟೇ ಜಾಸ್ತಿ ಈ ಬನ್ಸಿ ರವೆನಲ್ಲಿ ಮಾಡ್ತಾಯಿದ್ರು ಉಪ್ಪಿಟ್ಟನ್ನೆಲ್ಲ. ಸೊ ನಾನು ಬನ್ಸಿ ರವೆ ಇಷ್ಟ ಆಗ್ತಾರಲ್ಲ, ಮೀಡಿಯಮ್ ರವೆ ಆಗ್ತಾಯಿದ್ದೆ. ಸೋಮ್ ಯಾವಾಗಲೂ ಹೇಳೋದು, ನಿಖಿತಾ ಮಾಡೋದು ಮಾಡ್ತೀಯಾ, ಮೀಡಿಯಮ್ ರವೆಯಲ್ಲಿ ಮಾಡೋದಕ್ಕಿಂತ ಇಲ್ಲ ಬನ್ಸಿ ರವೆಯಲ್ಲಿ ಮಾಡು, ಇಲ್ಲ ಅಂತಂದರೆ ಗೋಧಿ ನುಚ್ಚು ಬರುತ್ತಲ್ಲ ಅದರಲ್ಲಿ ಮಾಡಿಬಿಡು, ಇನ್ನೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಸರಿ ಅಂದ್ಬಿಟ್ಟು ಬನ್ಸಿ ರವೆನಲ್ಲೇ ಹಾಕಿ ಇವಾಗ ಮಾಡ್ತಾಯಿದ್ದೀನಿ. ಅವರೆಕಾಳು ಇಲ್ಲಾಂದರೆ ಅವರೆಕಾಳು ಯಾರಿಗೆ ತಾನೇ ಇಷ್ಟ ಆಗಲ್ಲ ಏನು ಉಪ್ಪಿಟ್ಟು ಅಂತ ಅಂದರೆ. ಸುಮಾರು ಜನರಿಗೆ ಏನೇ ಹಾಕಿ ಮಾಡಿದ್ರೂ ಉಪ್ಪಿಟ್ಟು ಅಂದರೆ ಅದ ಕಾಂಕ್ರೀಟ ಇಷ್ಟ ಆಗಲ್ಲಪ್ಪ ಅಂತ ಹೇಳ್ತಾರೆ. ಸೊ ಅದು ಟೇಸ್ಟು ಅದೇ ರೀತಿ ಮಾಡ್ಕೊಂಡು ತಿಂದರೆ ಸೂಪರ್ ಇರುತ್ತೆ. ಅದರಲ್ಲೂ ಇವಾಗ ನಮ್ಮ ಕೀರ್ತಿ ಬಂದಾಗಿಂದಂತೂ ಉಪ್ಪಿಟ್ಟು ಇನ್ನೂ ಫೇವ್ರೇಟ್ ಆಗಿಬಿಡುತ್ತೆ. ಅವರೆಕಾಳು ಉಪ್ಪಿಟ್ಟು ಮಾಡ್ತಾರಲ್ಲ, ಅವರು ತುಂಬ ಇಷ್ಟ ಆಗುತ್ತೆ ನನಗಂತೂ ಎಸ್ಪೆಷಲಿ. ಹಾಗೆ ಇವಾಗ ಅದ್ರ ಜೊತೆಗೆ ನಾನು ಇವಾಗ ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು, ಕೇಸರಿ ಬಾತ್ ಅಂತಂದರೆ ಇದನ್ನು ಕೇಸರಿ ಏನೂ ಹಾಕಿಲ್ಲ, ಅದಕ್ಕೆ ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ. ತುಪ್ಪದಲ್ಲಿ ರವೆ ಹುರಿದ್ಬಿಟ್ಟು ಗೋಡಂಬಿ ಹಾಕಿ, ದ್ರಾಕ್ಷಿ ಹಾಕಲ್ಲ, ನನಗೆ ದ್ರಾಕ್ಷಿ ಅದೆಲ್ಲ ಹಾಕ್ರೆ ಇಷ್ಟ ಆಗಲ್ಲ, ಬರೀ ಗೋಡಂಬಿ ಮಾತ್ರ ಹಾಕ್ತೀನಿ. ಹಾಕಿ ಒಂದು ಸ್ವಲ್ಪ ರವೆ ಹುರಿದ್ಬಿಟ್ಟು ಇದಕ್ಕೆ ಮೀಡಿಯಮ್ ರವೆ ಹಾಕಿದ್ದೀನಿ. ಹುರಿದು ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ, ರವೆ ಹಾಕಿ, ಬೆಲ್ಲ ಹಾಕಿ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ಸಕ್ಕರೆಗಿನ್ನ ಈ ಬೆಲ್ಲದಲ್ಲಿ ಮಾಡೋ ಇದೇನಿದೆ ಸ್ವೀಟು, ಇದಕ್ಕೆ ಒಬ್ರೊಬ್ರು ಒಂದೊಂದು ಹೆಸ್ರು ಕರೀತಾರಪ್ಪ. ಅದೇನು ಮರ್ತೋಗ್ಬಿಟ್ಟಿದ್ದೀನಿ, ನನಗೆ ತುದಿ ನಾಲ್ಗೆಲ್ಲಿದೆ ಅದು ಹೆಸ್ರು ಬರ್ತಾಯಿಲ್ಲ ಹೇಳೋದಕ್ಕೆ. ಸೊ ಹಂಗೆ ಅದು ಕೂಡ ರೆಡಿ ಆಯಿತು. ಸೊ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಮಾಡಿದೆ, ಬಿಸಿ ಬಿಸಿ ಎರಡೂ ಸೋಮ್ಗೆ ಪ್ಲೇಟ್ಸಿಗೆ ಹಾಕ್ಕೊಟ್ಟೆ. ಅವ್ರು ತಿಂದರು. ಅವ್ರಿಗೆ ಬ್ರೇಕ್ಫಾಸ್ಟ್ ಆಯಿತು, ಒಂದು ಲಂಚ್ ಕಟ್ಕೊಟ್ಟೆ, ಹೊರಟರು. ಇನ್ನು ನಾನು ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಎಲ್ಲಿಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಖುಷಿಮಾನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಾ. ಅವಳಿಗೆ ಒಂದು ಸ್ಪೆಕ್ಸ್ ಸಿಕ್ಬಿಡ್ತು. ಓ ತಗೋ, ಅಲ್ಲಿ ನೋಡಿ ಅದೇ ಒಂದು ಸ್ಟೈಲು. ಇವಾಗ ಸ್ಪೆಕ್ಸ್ಗಳು ಎಷ್ಟೊಂದು ತಗೊಂಬಂದಿದೆ. ಈ ಮಕ್ಳ ಕೈಲಿ ಸಿಕ್ಕಿದ್ರೆ ಗೊತ್ತಲ್ಲ, ಹಾಕ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಮುರಿದಾಕ್ಬಿಡೋದು, ಹಂಗೆ ಮಾಡಿಬಿಡ್ತಾರೆ. ನನ್ನ ಮಗಳೂ ಒಂದು ಕಡೆ ಒಂದೋ ಎರಡೋ ಸ್ಪೆಕ್ಸ್ ಹಿಂಗೆ ಮುರಿದಾಕಿ ಇಟ್ಟಿದ್ದಾಳೆ. ಸದ್ಯಕ್ಕೆ ಇದೆಲ್ಲೋ ಆ ಕಡೆ ಸಂದಿಲು ಇತ್ತೇನೋ ಉಳ್ಕೊಂಡಿದೆ ಸದ್ಯಕ್ಕೆ ಅಂದ್ಕೊಂಡು ಅದು ಇವಾಗ ಅವಳ ಕಣ್ಣಿಗೆ ಬಿದ್ದುಬಿಡ್ತು. ಹಾಕ್ಕೊಂಡು ಸ್ವಲ್ಪ ಹೋಸ್ ಕೊಡ್ತಾಯಿತ್ತು. ಅದಕ್ಕೆ ಒಂದಷ್ಟು ಸ್ವಲ್ಪ ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ. ಇನ್ನು ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಎಲ್ಲ ರೆಡಿಯಾಗಿದ್ದಾಯಿತು. ಇನ್ನು ಇವತ್ತು ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತಂದರೆ, ಅವರು ಒಂಥರ ಫ್ರೆಂಡ್ ಥರನೇ, ನಮ್ಮ ಸಬ್ಸ್ಕ್ರೈಬರು, ಅವರ ತಂಗಿಯವರು. ಸೊ ಅವ್ರ ಮನೆಗೆ ಇವಾಗ, ಅವರು ನಮ್ಮ ಸಬ್ಸ್ಕ್ರೈಬರ್ನೇ, ಅವ್ರ ಮನೆ ಇವತ್ತು ಪೂಜೆ ಇದೆ, ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ನಾನು ಹೋಗ್ತಿರೋ ಫ್ರೆಂಡ್ ಮನೆ ಬಂದು ಚಾಂದಿನಿಯವ್ರ ಮನೆ ಹತ್ರನೇ ಇರೋದು. ಅವ್ರು ಹೇಳಿದ್ರು, ಚಾಂದಿನಿ ನಮ್ಮ ಮನೆ ಹತ್ರನೇ ಇರೋದು ನಿಖಿತಾ, ಅವ್ರನ್ನೂ ಕರೀಲ್ಲ ಅಂದರು. ಅಯ್ಯೋ ಖಂಡಿತ ಕರೀರಿ, ಕರೆದ್ರೆ ನನಗೂ ಕೂಡ ಈಸಿ ಆಗುತ್ತಲ್ಲ, ಚಾಂದಿನಿ ಮನೆಗೆ ಬಂದು ಅವಳನ್ನು ಮಾತಾಡ್ಸ್ಕೊಂಡಂಗೆ ಅವಳನ್ನು ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದೆ. ಯಾಕಂದರೆ ನಾನು ಅವ್ರ ಮನೆಗೆ ಹೋಗಲೇಬೇಕಾಗಿತ್ತು. ಆದ್ದರಿಂದ ಸರಿ ಅಂದ್ಬಿಟ್ಟು ಚಾಂದಿನಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀನಿ. ಈಗ ಚಾಂದಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಈಗ ಆಗ್ತಾಳೆ ಚಾಂದಿ ಮನೆ ಹುಡ್ಕೋಷ್ಟರಲ್ಲಿ ಸ್ವಲ್ಪ ಕಷ್ಟ ಆಯಿತು, ಚಂದ್ರ ಲೇಔಟ್ ಅಲ್ವಾ, ಆದ್ದರಿಂದ ಇವಾಗ ಚಾಂದಿನೂ ಬರ್ತಾ ಇದ್ದಾಳೆ. ಚಾಂದಿಗೂ ಇನ್ವೈಟ್ ಮಾಡಿದ್ರು ಅವರು, ಸುಷ್ಮಾ. ಆದ್ದರಿಂದ ಇವಾಗ ಹೊರಡ್ತಾ ಇದ್ವಿ. ಓಕೆ ಬನ್ನಿ ಹೋಗುವ. ಸ್ವಲ್ಪ ಗಿಫ್ಟ್ ತೊಗೋಬೇಕು. ಅಲ್ಲಿ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ನಲ್ಲ, ಹೆಲ್ಮೆಟ್ ಹಾಕೊಂಡು ಕೂದಲೆಲ್ಲ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿರೋದು ಚಾಂದಿ ಮನೇಲೆ. ಆಮೇಲೆ ಇವಾಗ ಹೌದಾ, ಸ್ವಲ್ಪ ಸ್ಕ್ರಬ್ ಆಗಿಬಾರ್ದು. ನೋಡಿ ಅಲ್ಲಿ ನಿಲ್ಸ್ಬಿಟ್ಟು ಈ ಕಡೆ ಕತ್ತುತ್ತಾ ಇದ್ದೀನಿ. ಯಾಕೆ ಗಾಡಿ ಇಲ್ಲ ಹಾಕಿದ್ದೀನಿ, ನೆರಳೆಲ್ಲ ಹಾಕ್ಬಿಟ್ಟೆ ಇಷ್ಟ ಅಂತ. ಅದಕ್ಕೆ ಗೊತ್ತಿತ್ತು, ಅದಕ್ಕೆ ಇಲ್ಲ ನಿಲ್ಲಿಸಿದ್ದು. ಖುಷಿಮಾನ ಸ್ಕೂಲಿಗೆ ಬಿಟ್ಟು ಆಮೇಲೆ ಶಾಪಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ವೀಡಿಯೋಗಳೆಲ್ಲ ಮಾಡೋದಿತ್ತು, ಅದು ಅಪ್ಲೋಡ್ ಮಾಡಿ ಆಮೇಲೆ ನಾನು ಚಾಂದಿನಿ ಮನೆಗೆ ಬಂದು ಜಾಸ್ತಿ ಹೊತ್ತು ಇರೋಕ್ಕೆ ಆಗಲಿಲ್ಲ. ಏನು ಒಂದು ಅರ್ಧ ಗಂಟೆ ಅಷ್ಟೇನೆ
ಕುತ್ಕೊಳ್ಳೋಕ್ಕಾಗಿದ್ದು. ಜಾಸ್ತಿ ಅವ್ರ ಮನೇಲಿ ಹೋದೆ, ಆದರೆ ಇರೋಕ್ಕಾಗಲಿಲ್ಲ. ಸೊ ಇನ್ನು ಅವಳನ್ನ ಕರ್ಕೊಂಡು ಆಮೇಲೆ ಇವ್ರ ಮನೆ ಕರೆಕ್ಟಾಗಿ ಚಾಂದಿನಿ ಮನೆಯಿಂದ ಅವ್ರ ಮನೆಗೆ ಲೊಕೇಶನ್ ಹಾಕಿದ್ರೆ ಒಂದು 750 ಮೀಟರ್ಸ್ ತೋರಿಸು ಅಷ್ಟೇನೆ. ಸೊ ಅಲ್ಲಿಂದ ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡು ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಇದು ಹೊಸ ಮನೆ. ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದರು, ನನಗೆ ಬರೋಕ್ಕಾಗಿರಲಿಲ್ಲ. ಗೃಹ ಪ್ರವೇಶ ಅಂದರೆ ಯಾವತ್ತಂದರೆ ನಮ್ಮ ಶಾಪ್ ಓಪ್ನಿಂಗ್ ಇತ್ತಲ್ಲ, ಆರ್ ಕೆ ಫ್ಯಾಷನ್ ಸ್ಟುಡಿಯೋ, ಆವತ್ತಿನ ದಿನವೇ ಶಾಪು ಇವ್ರದ್ದು ಮನೆ ಗೃಹ ಪ್ರವೇಶ ಇತ್ತು. ಅದರಿಂದ ನನಗಿಲ್ಲಿಗೆ ಬರೋಕ್ಕಾಗಲಿಲ್ಲ. ಸೊ ಇವಾಗ ಬನ್ನಿ ನಿಖಿತಾ, ದೇವ್ರ ಪೂಜೆ ಮಾಡ್ತಾಯಿದ್ದೀವಿ, ಅಂದರೆ ದೇವ್ರುಗಳು ಕರೆಸ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ಸಾಮಾನ್ಯ ಊರ ಕಡೆಯಿಂದ ದೇವ್ರು ಕರೆಸೋದು ಅಂತ ಹೇಳ್ತಾರೆ. ಈ ಥರ ನಾನು ಕೇಳಿದ್ದೆ, ಆದರೆ ಯಾವತ್ತೂ ಹೋಗಿರಲಿಲ್ಲ. ಅದರಲ್ಲೂ 9 ದೇವ್ರುಗಳನ್ನ ಕರೆಸ್ತಾ ಇರೋದು ಅಂತ ಹೇಳಿದ್ರು ಒಟ್ಟಿಗೆ ಅಂತ. ಸೊ ಒಂದೇ ಕಡೆ ದರ್ಶನ ಸಿಗುತ್ತಲ್ಲ ಅಂತ ಹೇಳ್ಕೊಂಡು ನಾವು ಬಂದಿದ್ದು. ಇನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ಸಿಕ್ಕಿದ್ರು. ಅವಾಗೆ ಬಂದು ನಿಖಿತವ್ರೆ ನಿಮ್ಮನ್ನು ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಎಷ್ಟೊಂದು ಜನ ಬಂದು ಮಾತಾಡ್ಸಿದ್ರು. ಖುಷಿ ಎಷ್ಟು ಖುಷಿ ಗೊತ್ತಾ. ಕಷ್ಟಪ್ಪ ಅವ್ರು ಹೆಂಗೆ ಅಮ್ಮನ ಇಷ್ಟಪಡ್ತಾರೆ ಅಂದರೆ ತುಂಬ ಇಷ್ಟ ಅವ್ರ ಅಮ್ಮನ ಕಂಡ್ರೆ. ಅವ್ರಿಗೆ ಅಮ್ಮನೇ ಜೀವ. ನಾನಂತೂ ನಿಮ್ಮ ಬ್ಲಾಗ್ ರಾತ್ರಿ ಆಫ್ ಮಾಡಿ ಆಯಿತು ಅಂತ ನೋಡ್ಲೇಬೇಕು. ನೀವು ಯಾಕೆ ಮಾಡಿದ್ರೆ ಸ್ವಲ್ಪ ಕಮ್ಮಿ ಹೋಗ್ತಾರೆ ಮಾತು. ನಾವಿಲ್ಲ ವಿಜಯನಗರ. ಹಾಂ, ಅವ್ರು ಹಂಗೆ ದೂರ ತುಂಬ. ಅವ್ರ ಹಸ್ಬೆಂಡ್ ನಾನ್ ವೆಜ್ ಒಬ್ಬರೇ ತಿನ್ನೋದು. ಇನ್ನು ಊಟ ಬಂದು ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ನಾನ್ ವೆಜ್ಜಿಗೆ ಜಾಸ್ತಿ. ಇದು ಹೇಗೆ ಅಂದರೆ ಒಬ್ರು ಯಾರು ಅವರ ದೇವ್ರು ಊರ ಕಡೆಯಿಂದ ಕರೆಸ್ತಾ ಇದ್ದೀವಿ ಅಂತಂದರೆ ಆ ದೇವರು ಸುತ್ತಮುತ್ತ ಇವಾಗ ಯಾರ್ಯಾರು ಇರ್ತಾರೆ ದೇವರು ಅಂದರೆ ಅವ್ರ ಮನೆ ದೇವರು ಇರೋ ಅಂಥವರು ಅವರೆಲ್ಲರೂ ಬರ್ತಾರಂತೆ. ಸೊ ಹಾಗೆ ಎಲ್ಲರೂ ಬಂದಿದ್ದರು. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ರು, ತುಂಬ ಇಷ್ಟ ಆಯಿತು. ಇನ್ನು ಫಸ್ಟ್ ಫ್ಲೋರಲ್ಲಿ ಅವರ ನಾದಿನಿ ಅಂತೆ, ಅಂದರೆ ಸುಷ್ಮಾ ಅವರ ನಾದಿನಿ ಇರೋದು. ನಾನು ಸುಷ್ಮಾ ಅಂತ ಅವ್ರನ್ನೆಲ್ಲ ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ. ಒಂದು ಲಾಸ್ಟ್ ಟೈಮ್ ಒಂದು ಅವ್ರ ಮನೆಗೆ ಹೋಗಿದ್ವಿ. ನೀವು ಮೇ ಬಿ ಸುಮಾರು ಜನರಿಗೆ ಗೊತ್ತಾಗ್ಬೋದು. ಯಾರು ಆ ವಿಡಿಯೋ ನೋಡಿದ್ದೀರಾ ಅವ್ರ ಮನೆ ವೀಡಿಯೋ ನಾನು ಹೋಗಿದ್ದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಅವ್ರ ನಾದಿನಿ ಮನೆ ಫಸ್ಟ್ ಫ್ಲೋರಲ್ಲಿ ಇರೋದು. ಅವ್ರೂ ಕೂಡ ಹೆಣ್ಣು ದೇವ್ರನ್ನ ಮನೆಗೆ ಕರೆಸಿ ಇದು ಮಡ್ಲಕ್ಕಿ ಕೊಡಬೇಕಾಗಿತ್ತಂತ ಅವರು ಪೂಜೆ ಮಾಡ್ತಾಯಿದ್ರು. ಸಿಕ್ಕಾಬಿಟ್ಟು ಅವರು ಕೂಡ ಅಷ್ಟೇ ಅಂದರೆ ನಾನು ಫಾಲೋ ಮಾಡ್ತೀನಿ, ವೀಡಿಯೋಸ್ ನೋಡ್ತೀವಿ ನಿಖಿತವ್ರೆ ಅಂತ ಹೇಳ್ತಾಯಿದ್ರು. ತುಂಬ ಖುಷಿ ಆಯಿತು. ಇನ್ನು ಅವ್ರ ಮಕ್ಕಳು ಕೂಡ ಅಷ್ಟೇ, ಅವ್ರ ಮಗಳಾಗಲಿ ಎಲ್ಲ ಕ್ಯೂಟಾಗಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದು ಇನ್ನು ಇವಾಗ ನಾವು ಒಬ್ಬರು ಮನೆಗೆ ಹೋಗೋದಲ್ಲ, ಹೋದಾಗ ಅವರು ಮಾತಾಡ್ಸೋ ಆ ಭಾವನೆ ತೋರಿಸ್ತಾರೆ ಗೊತ್ತಾ, ಭಾವಿಸ್ತಾರೆ ಗೊತ್ತಾ, ಅದು ಇನ್ನೂ ಇಷ್ಟ ಆಗೋದು. ಕುತ್ಕೋಬೇಕಪ್ಪ ಇನ್ನೂ ಒಂದು 5 ನಿಮಿಷ 10 ನಿಮಿಷ ಅವ್ರ ಮನೆಯಲ್ಲಿ ಅನ್ನೋ ಥರ ಅನ್ನಿಸ್ಬೇಕು. ಆ ಥರ ನಾನು ಚಾಂದಿ ಫಸ್ಟ್ ಟೈಮು, ಚಾಂದಿಗೆ ಇವ್ರು ಯಾರೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಇವ್ರಿಗೆ ಗೊತ್ತಾಗಿರೋದು. ಚಾಂದಿನೇ ಹೇಳ್ತಾ ಇದ್ಲು, ಅಕ್ಕ ನಿಜವಾಗ್ಲೂ ಹೊಸಬ್ರು ಅಂತ ಅನ್ನಿಸ್ಲೇ ಇಲ್ಲ ನನಗೆ, ಯಾರೋ ನಮ್ಮ ಸಂಬಂಧಿಕರೇ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಂತ. ನೀವೆಲ್ಲರೂ ನೋಡಿರ್ತೀರ ಸಾಮಾನ್ಯವಾಗಿ ನಾನು ಯಾರ ಮನೆಗೂ ಹೋಗೋದಿಲ್ಲ, ಯಾರನ್ನೂ ಹಚ್ಕೊಳ್ಳಲ್ಲ. ಹಚ್ಕೊಂಬಿಟ್ರೆ ಏನಾಗುತ್ತೆ ಅಂತಂದರೆ ಬೇಗ ನನ್ನಿಂದ ದೂರ ಆಗಿಬಿಡ್ತಾರೆ ಅಂತ ಹೇಳಿ ಅದೇನೋ ಗೊತ್ತಿಲ್ಲ, ಅದಕ್ಕೆ ಯಾರನ್ನೂ ಜಾಸ್ತಿ ಹಚ್ಕೋತಾ ಇಲ್ಲ. ಅದರಲ್ಲೂ ಇವಾಗ ಯಾರ ಮನೆಗಾರು ಹೋಗ್ತೀವಿ ಅಂತಂದರೆ ಅವ್ರು ನಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಹಾಗೆ ಹೇಗೆ ನಮ್ಮನ್ನು ಭಾವಿಸ್ತಾರೆ ಅದ್ರ ಮೇಲೆ ಡಿಪೆಂಡ್. ಎಷ್ಟೇ ದೂರ ಆಗಲಿ ಅದು ಮ್ಯಾಟ್ರೇ ಅಲ್ಲ. ಖಂಡಿತ ಅವ್ರು ನಮ್ಮನ್ನು ಅಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ನಾನು ಹೋಗ್ತೀನಿ. ಮತ್ತು ಇಷ್ಟಪಡದೇ ಇರೋರು ಮತ್ತು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಆ ಥರ ಕರೀತಾರಲ್ಲ, ಆ ಥರ ಅವ್ರ ಮನೆಗೆ ನಾನು ಹೋಗೋದೇ ಇಲ್ಲ ಖಂಡಿತ. ಇವ್ರು ತುಂಬ ಇಷ್ಟಪಡ್ತಾರೆ. ಇವ್ರ ಫ್ಯಾಮಿಲಿಯವರೆಲ್ಲರೂ, ಇವರು ಅಕ್ಕ ತಂಗಿ 4 ಜನ ಇರೋದು. ಅವ್ರು 4 ಜನ ಪೂರ ಅವರು ನನ್ನ ವೀಡಿಯೋಸ್ನೆಲ್ಲ ನೋಡ್ತಾರೆ, ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಬರ್ತಾಯಿದ್ದಾರೆ. ಸೊ ಆದ್ದರಿಂದ ನಾನು ಅಷ್ಟು ಅದೇ ದೇವ್ರುಗಳನ್ನ ನೋಡಿ ಚೆನ್ನಾಗಿ ಕುಣಿಸ್ತಿದ್ದಾರೆ, ಖುಷಿ ಆಯಿತು. ನಾನು ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ತುಂಬ ಜನ ಇದ್ರು, ಊರ ಕಡೆ ಸೈಡಿಂದ ಎಲ್ಲ ತುಂಬ ಜನ ಬಂದಿದ್ರಂತೆ, ಅದಕ್ಕೆ ತೋರ್ಸೋದಕ್ಕಾಗಲಿಲ್ಲ. ಇವಾಗ ದೇವ್ರು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಕರ್ಕೊಂಡು ಹೋಗ್ಬೇಕಾರೆ ಈ ಕಡೆ ಕುಣಿಸಿ ಈ ಥರ ಕರ್ಕೊಂಡು ಹೋಗ್ತಾರಂತೆ, ಪೂಜೆ ಎಲ್ಲ ಮಾಡಿಕೊಂಡು. ಅದನ್ನು ವೀಡಿಯೋನ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಒಂಥರ ನನಗೆ ಇದು ಫಸ್ಟ್ ಟೈಮ್ ಇಷ್ಟು ದೇವ್ರುಗಳನ್ನ ಕರೆಸಿರೋದು, ಹಾಗೆ ನಾವು ಹೋಗಿರೋದು, ಇದೆಲ್ಲ ಒಂಥರ ಕೋಇನ್ಸಿಡೆಂಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು ಪರ್ಸ್ನಲಿ. ಇನ್ನು ಮನೆ ವಿಷಯಕ್ಕೆ ಬಂದರೆ, ಇವಾಗ ದೇವ್ರು ಇದ್ದಿದ್ದರಿಂದ ನಾನು ಆವಾಗಲೇ ವೀಡಿಯೋ ಆಗಲಿಲ್ಲ, ಅಂದರೆ ಮಾಡೋಕ್ಕಾಗಲಿಲ್ಲ. ಇನ್ನು ಲಾಸ್ಟಿಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಮನೆ ಯಾವ ರೀತಿ ಇದೆ ಅಂತ. ಇದು 2nd ಫ್ಲೋರ್ನಲ್ಲಿ ಇರೋ ಅಂಥದ್ದು ಮನೆ, ಇವ್ರು ಇರೋ ಅಂಥದ್ದು. ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು ರೆಂಟ್ ಏನೋ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಅವ್ರು ನಾದಿನಿ ಇದ್ದಾರೆ, 2nd ಫ್ಲೋರಲ್ಲಿ ಸುಷ್ಮಾ ಅವ್ರು ಇದ್ದಾರೆ. ಇದುವರೆಗೂ ಸುಷ್ಮಾ ಅವ್ರು ಯಾರನ್ನೂ ತೋರಿಸೇ ಇಲ್ಲ, ಖಂಡಿತ ಲಾಸ್ಟಿಗೆ ತೋರಿಸ್ತೀನಿ. ಇದೆಲ್ಲ ಸುಮ್ಮನೆ
ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಷ್ಟೇನೆ. ಇನ್ನು ಇದಕ್ಕೆ ಸಪ್ರೇಟಾಗಿ ಲಿಫ್ಟ್ ಕೂಡ ಇದೆ ಮತ್ತು ಸ್ಟೇರ್ ಕೇಸ್ ಕೂಡ ಇದೆ. ಇನ್ನು ಮನೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ನನಗೆ ಪರ್ಸ್ನಲಿ ಅಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಮನೆ ಸ್ವಲ್ಪ ನಮ್ಮ ಮನೆ ಅನ್ನೋದು ಈ ಥರ ಬರಬೇಕು, ಈ ಥರ ಕಟ್ಟಿಸ್ಬೇಕು ಅನ್ನೋದು ನನಗೆ ಒಂದು ಡ್ರೀಮ್ ಇದೆ. ನಿಮಗೆ ಒಂದು ಸ್ವಲ್ಪ ತೋರಿಸೋದಕ್ಕೆ ನನಗೆ ಇಷ್ಟ ಇರೋದು ಮನೆ ಯಾವ ಥರ ಕಟ್ಟಿಸ್ತೀನಿ, ಇಷ್ಟ ಇರೋದು ಯಾವ ಥರ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದಕ್ಕೆ ಇದೊಂದು ಸ್ವಲ್ಪ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಥರ ನನಗೂ ಇಷ್ಟ ಇರೋದು ಈ ಥರ ಬರ್ಬೋದು ನಮ್ಮ ಮನೇನು ಅಂತ ಹೇಳಿ. ವಿಶಾಲವಾದ ಲಿವಿಂಗ್ ಏರಿಯಾ ಮತ್ತು ಮನೆ ಏನು ಬಾಗಿಲು ಎಂಟ್ರೆನ್ಸ್ ಬಾಗಿಲು ನೋಡ್ಬೋದು, ಎಷ್ಟು ದೊಡ್ಡ ವಾಸ್ಕಲ್ ಆಗಿರ್ಬೋದು ಮತ್ತು ಡೋರ್ ಆಗಿರ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಹಾಗಾಗಿ ಸುಮ್ಮನೆ ಒಂದು ಸ್ವಲ್ಪ ಇನ್ನೂ ಆ ದೇವ್ರನ್ನ ತಗೊಂಡು ಹೋದ್ಮೇಲೆ ಅಲ್ಲೆಲ್ಲ ಹೂವು ಆಗಿರ್ಬೋದು ಅದೆಲ್ಲನೂ ಹಾಗಾಗಿ ಇತ್ತು. ಅಯ್ಯೋ ನಿಖಿತಾ ನಮ್ಮ ಮನೆ ಮೆಸ್ಸಿಯಾಗಿದೆ ಅಂತ ಹೇಳ್ತಾನೆ ಇದ್ರು ಸುಷ್ಮಾ. ಅಯ್ಯೋ ಇರಲಿ ಬಿಡಿ, ಮನೆ ಪೂಜೆ ಮಾಡಿಸಿರೋದು ಈ ಥರ ಫಂಕ್ಷನ್ ಅಂತ ಹೇಳಿದ್ಮೇಲೆ ಈ ಥರ ಎಲ್ಲ ಮೆಸ್ಸಿ ಆಗೋದು ಸಹಜನೇ, ನೀಟಾಗಿರುತ್ತೆ ಅಂತ ಹೇಳೋಕ್ಕಾಗುತ್ತಾ ಅಂತ ಹೇಳಿದೆ. ಮತ್ತು ದೇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಗಾಳಿ ಬೆಳಕಿಗಂತೂ ಒಂಚೂರು ಕೊರತೆನೇ ಇಲ್ಲ, ಆ ರೀತಿ ಮಾಡಿಸಿದ್ದಾರೆ. ಪರ್ಸ್ನಲಿ ತುಂಬ ಇಷ್ಟ, ನಿಮಗೂ ಇಷ್ಟ ಆಗ್ಬೋದು ಈ ಮನೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಕ್ಲಿಪ್ಪಿಂಗ್. ಮತ್ತು ಇನ್ನೂ ದೇವ್ರ ಮನೆ ಮೇಲ್ಗಡೆ ಓಪನ್ ಅದು ಕಟ್ಔಟ್ ಮಾಡಿಸಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಒಂದು ಕ್ಲಿಪ್ಪಿಂಗ್ ತೋರಿಸಿದೆ ಮೇಲ್ಗಡೆಯಿಂದ. ನಾನು ಇಲ್ಲಿ ದೇವ್ರುಗಳು ಕೂರಿಸಿದ್ರಲ್ಲ ಸ್ಟಾರ್ಟಿಂಗು, ಅದರಿಂದ ನಾವು ಮೇಲ್ಗಡೆ ಹೋಗ್ಬಿಟ್ಟು ರೂಮಲ್ಲೆಲ್ಲ ಕೂತ್ಕೊಂಡಿದ್ವಿ, ಕೆಳಗಡೆ ಬರೋಕ್ಕಾಗಲಿಲ್ಲ. ಅದರಿಂದ ಮೇಲ್ಗಡೆ ಒಂದು ಕ್ಲಿಪ್ಪಿಂಗ್ ತೆಗ್ದಿದೆ. ಇವಾಗ ಬಂದು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಂಗೆ ದೇವ್ರ ಮನೆಯೇ ತುಂಬ ಇಷ್ಟ ಆಗಿದೆ ಅಂತಂದರೆ ದೇವ್ರ ಮನೆಯೇ. ಇನ್ನು ಅವರು ಒಳಗಡೆಯಿಂದ ಸ್ಟೇರ್ ಕೇಸ್ ಇಡಿಸಿದ್ದಾರೆ ಒಳಗಡೆಯಿಂದ. ಲಿಫ್ಟ್ ಒಳಗಡೆ ಇಲ್ಲ, ಹೊರಗಡೆಯಿಂದ ಪ್ರಾವಿಷನ್ ಕೊಟ್ಟಿದ್ದಾರೆ, ಅವರು ಮಾಡಿಸಿದ್ದಾರೆ. ಇನ್ನು ಕಿಚನು ಅಷ್ಟೇನೆ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಆ ತಕ್ಕನಾಗಿ ಒಂದು ಯುಟಿಲಿಟಿ ಏರಿಯಾ ಮತ್ತು ಹಾಗೆ ಒಂದು ರೂಮ್, ಅವ್ರ ಪೇರೆಂಟ್ಸ್ ಇರೋದಕ್ಕೋಸ್ಕರ ಒಂದು ರೂಮ್ ಆ ಥರ ಎಲ್ಲ ಮಾಡಿಸಿದ್ರು. ಇನ್ನು ಈ ಕಡೆಯಿಂದ ಎಂಟ್ರೆನ್ಸ್ ಆ ಕಡೆಗೆ ಯಾವ ರೀತಿ ವ್ಯೂ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಸ್ತಿದೆ ಮನೆ ಅಂತೂ, ಎಷ್ಟು ಚೆಂದ ಆಯಿತು. ಲಾಸ್ಟಿಗೆ ಯಾರು ಫೋಟೋ ತೆಗೆಸ್ಕೊಂಡೆ, ಅವರು ಫೋಟೋ ತೆಗೆಸ್ಕೊಂಡಿರಲಿಲ್ವಂತೆ, ನಿನ್ನೆಯಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು. ಹಾಗೆ ಚಾಂದಿನಿನೂ ಕೂಡ ವೀಡಿಯೋ ಚಿಕ್ಕ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದಾಳೆ. ಚಾಂದಿನಿನೂ ವ್ಲಾಗ್ ಹಾಕ್ಬೋದು ನೋಡಿ, ಚಾಂದಿನಿ ವ್ಲಾಗ್ಸ್ನೂ ಕೂಡ. ನಾನು ಸ್ಟಾರ್ಟಿಂಗೇ ಹೇಳಿದೆ ಅಲ್ಲ, 4 ಜನನೂ ನನ್ನ ಫಾಲೋವರ್ಸ್ ಅಂದರೆ ನಮ್ಮ ವ್ಲಾಗ್ಸ್ ನೋಡ್ತಾ ಬರ್ತಾಯಿದ್ರೆ. ಆದರೆ ಇನ್ನೊಂದು ಬೇಜಾರಾಗೋ ವಿಚಾರ ಏನಂತಂದರೆ, ರೀಸೆಂಟಾಗಿ ಅವರಮ್ಮನೂ ಕೂಡ ತೀರೋದ್ರು. ನಮ್ಮಮ್ಮ ತೀರೋಗಿ ಒಂದು 6 ತಿಂಗಳಿಗಿನ ಅವರಮ್ಮನೂ ತೀರೋದ್ರು. ಇವಾಗ ನಮ್ಮಮ್ಮ ತೀರೋಗಿ 1 ವರ್ಷ ಆಯ್ತಲ್ಲ, ಅವ್ರೂ ಅಮ್ಮ ಇಲ್ಲ ಅನ್ನೋ ಒಂದು ಕೊರತೆ ಅವ್ರಿಗೂ ಅಷ್ಟೇ. ಆದರೆ ಅಕ್ಕ ತಂಗಿಯರು ಚೆನ್ನಾಗಿದ್ದಾರೆ ಅನ್ಯೋನ್ಯವಾಗಿ. ಓಕೆ, ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ವಿಜಿತವ್ರಿಗೆ ಜಾಸ್ತಿ ಕ್ರೆಡಿಟ್ ಜಾಸ್ತಿ ಅವ್ರಿಗೇನೆ. ಓಕೆ, ಬಾಯ್. ಹಾಂ ಬಾ. ಇನ್ನು ಚಾಂದಿನಿ ಮನೆಗೆ ಹೋಗಲಿಲ್ಲ ವಾಪಸ್. ಅಂದರೆ ಅವಳನ್ನ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ವಾಪಸ್ ಹೊರಟೆ. ಯಾಕೆಂದ್ರೆ ಆಗಲೇ ಅಲ್ಲೇ 6 ಗಂಟೆ ಇನ್ನು 5 ನಿಮಿಷನೋ 10 ನಿಮಿಷನೋ ಇತ್ತು. ಅದಕ್ಕೆ ಚಾಂದಿ ಬಾರಕ್ಕ ಕಾಫಿ ಮಾಡ್ತೀನಿ ಅಂತ ಅಂದ್ಲು. ನಾನು ಇಲ್ಲಮ್ಮ ಟೈಮ್ ಆಯಿತು, ಇನ್ನು ಶಾಪ್ ಕಡೆಗೆ ಹೋಗಬೇಕು, ಇನ್ನು ಖುಷಿಮನ ಸ್ಕೂಲಿಂದ ಕರ್ಕೊಂಬಂದು ಇದ್ದಾರೋ ಏನು ಕತೆನೋ ನೋಡಬೇಕು, ಹೊರಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೆ. ಅಲ್ಲಿ ಅವ್ರ ಮನೆಯಿಂದ ಟ್ರಾಫಿಕ್ ಗುರುಗುಂಟೆಪಾಳ್ಯ ಅಲ್ಲಿ ಇಲ್ಲಿ ಗೊತ್ತಲ್ಲ ಹೆಂಗೆ ಟ್ರಾಫಿಕ್ ಇರುತ್ತೆ. ಅಲ್ಲಿಂದ ಮನೆಗೆ ಬರೋಷ್ಟು ಕರೆಕ್ಟಾಗಿ 6:15 6:45 ಹತ್ರ ಆಗ್ತಾ ಬಂತು. ಸರಿ ಶಾಪಲ್ಲಿ ಇದ್ದು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಒಂದು 7:45 ಆಯಿತು. ಅಲ್ಲೇ ಶಾಪಲ್ಲಿ ನಾನು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ತಾ ಇದ್ದೆ. ಫೋನ್ ಮಾಡಿದ್ರು, ನಿಖಿತಾ ನಾನು ಇಲ್ಲಿ ಖುಷಿಮಾಗೆ ಸ್ವಿಂಗ್ ಆಟ ಆಡ್ತಾಯಿದ್ದಾಳೆ, ಇಲ್ಲಿ ಮಳಲ್ಲಿ ಆಟ ಆಡ್ತಾಯಿದ್ದಾಳೆ, ಬಬ್ರೂ ಬಂದಿದ್ದಾನೆ, ಕೀರ್ತಿನೂ ಬಂದಿದ್ದಾರೆ, ಬರ್ತೀಯಾ ಅಂತ ಅಂದರು. ನಾನು ಮನೆಗೆ ಬರಬೇಕಾದ್ರೆ ಅದೇ ಇಲ್ಲಿಗೆ ಬಂದೆ ಡೈರೆಕ್ಟಾಗಿ. ಸೋಮ್ ಬ್ಯಾಡ್ಮಿಂಟನ್ಗೆ ಹೋದರು. ಸರಿ ನೀನು ಮನೆಗೆ ಕರ್ಕೊಂಡು ಬಾ ಖುಷಿನ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟ್ಬಿಟ್ರು. ಇನ್ನು ನನ್ನ ಡಿಪಾರ್ಟ್ಮೆಂಟ್ ಖುಷಿಮಾನ ನೋಡ್ಕೊಳ್ಳೋದು. ಈ ಬಬ್ರು ಖುಷಿಮಾ ಇಬ್ಬರು ಸಿಕ್ಕರೆ ಆರಾಮಾಗಿ ಆಟಾಡ್ತಾ ಇರ್ತಾರೆ. ಆದರೆ ಏನಂದರೆ ಸ್ವಲ್ಪ ಪೊಸೆಸಿವು. ಇವಾಗ ಖುಷಿಮಾ ವಸ್ತುಗಳನ್ನ ಬಬ್ರು ಕೊಡಲ್ಲ ಅಂತ, ಬಬ್ರು ವಸ್ತು ಇವ್ರಿಗೆ ಕೊಡಲ್ಲ ಅಂತ, ಅದು ಗೊತ್ತಲ್ಲ, ಮಕ್ಕಳು ಇದ್ದಿದ್ದೇನೆ. ಇವಾಗ ಒಂದು ಏನೋ JCB ಇನ್ನೊಬ್ಬ ಹುಡುಗಂದು ಈಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅದನ್ನು ಬಬ್ರು ಆ ಹುಡುಗ ವಾಪಸ್ ಈಸ್ಕೊಬಿಟ್ಟ. ಅದಕ್ಕೆ ಬಬ್ರು ಬಿಡ್ತಾಯಿಲ್ಲ, ನಂಗೆ ಬೇಕೋ ಅಂತ ಅಳ್ತಾ ಇದ್ದಾನೆ ಫುಲ್ಲು. ಅವನಿಗೆ ಈ ಬಸ್ಸು, ಆ್ಯಂಬುಲೆನ್ಸು, ಕಾರು, ಈ ಗಂಡು ಮಕ್ಕಳು ಸೇಮ್ ಈ ನಮ್ಮ ಶೌರಿಗೂ ಅದೇ ಥರನೇ ಇದ್ದಿದ್ದು.
ಕ್ರೇಜ್ ಅವನಿಗೆ. ನಮ್ಮ ಖುಷಿಮಾಗೆ ಏನಿಲ್ಲ, ಒಂದು ಸುಮ್ಮನೆ ಒಂದು ಬಕೆಟು, ಒಂದು ಪ್ಲೇಟು, ಒಂದು ಸ್ಪೂನು, ಒಂದು ಬಾಲಿಂಗ್ ಕೊಟ್ಬಿಟ್ರೆ ಅವಳ ಪಾಡಿಗೆ ಅವಳು ಆಟಾಡ್ತಾಳೆ. ಆ್ಯಂಡ್ ಖುಷಿಮಾಗೆ ನಾನು ಏನೂ ಪ್ರಾಕ್ಟೀಸ್ ಮಾಡಿಸಿಲ್ಲ. ಹೊರಗಡೆ ಹೋದಾಗ ಇಂಥದ್ದೇ ಬೇಕು ಹಠ ಮಾಡ್ತಾರಲ್ಲ ಮಕ್ಕಳು, ಆ ಥರ ಮಾಡಿಸಿಲ್ಲ. ಯಾಕೆಂತಂದರೆ ಒಂದು ಸರಿ ನಾವು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಅದನ್ನೇ ತಕ್ಕೊಟ್ಬಿಟ್ರೆ ಅದನ್ನೇ ಹಠ ಮಾಡ್ತಾಳೆ ಅಂದ್ಬಿಟ್ಟು ನಾನು ಏನಿದ್ರು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊತೀನಿ, ಕೊಡಿಸ್ತೀನಿ, ಸುಮ್ಮನೆ ಆಗಿಬಿಡ್ತಾಳೆ. ಆಮೇಲೆ ಅಮ್ಮ ಇದು ಬೇಕು ಅಂತ ಕೇಳ್ತಾಳೆ. ಕೇಳಿದಾಗ ಅಮ್ಮ ಅದು ಇಲ್ಲಮ್ಮ, ಹಂಗಮ್ಮ ಹಿಂಗಮ್ಮ ಅಂತ ಏನಾದ್ರು ಹೇಳ್ಬಿಟ್ರೆ ಸಾಕು ಸೈಲೆಂಟ್ ಆಗಿಬಿಡ್ತಾಳೆ, ಹಠ ಮಾಡಲ್ಲ. ಈ ಸಾಮಾನ್ಯವಾಗಿ ಮಕ್ಳುಗಳೆಲ್ಲ ಹಠ ಮಾಡ್ತಾರಲ್ವ, ನಮ್ಮ ರಕ್ಷಿತ್ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ದ. ಹಾಗೆ ಬಬ್ರು ಕೂಡ ಅಷ್ಟೇ ಬೇಕು ಅಂತ ಹಠ ಮಾಡ್ತಾಯಿದ್ದಾನೆ. ಕೀರ್ತಿ ಪಾಪ ಅವನನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಅದನ್ನು ತೊಗೊಂಡು ಹೊಟ್ಟೋಗ್ಬಿಡೋ ಹೊರಗಡೆ ಆ ಕಡೆ ಅಂತಂದ್ರೂ ತಗೊಂಡು ಹುಡುಗ ಪಾಪ ಅವ್ನ ಪಾಡಿಗೆ ಅವನು ಆಟ ಆಡ್ತಾ ಇದ್ದಾನೆ. ನಾವು ಹೆಂಗೆ ಹೇಳೋಕ್ಕಾಗುತ್ತೆ ತೊಗೊಂಡು ಹೊಟ್ಟೋಗು ಅಂತೇಳಿ. ಆಮೇಲೆ ಲಾಸ್ಟಿಗೆ ಕೊಡು ಒಂದು ಸ್ವಲ್ಪ ಹೊತ್ತು, ನಾವು ವಾಪಸ್ ತಂದು ಕೊಡ್ತೀವಿ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಅದನ್ನು ಈಸ್ಕೊಂಡು ಆಮೇಲೆ ಕೊಡ್ಸಿದ್ವಿ. ಆಮೇಲೆ ಸುಮ್ಮನೆ ಆದ. ಆಮೇಲೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಬಂದ್ವಿ. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ಖುಷಿಮಾದು ನಂದು ಫೋಟೋ ಬೇಕಾಯಿತು, ಪಾಸ್ಪೋರ್ಟ್ ಸೈಜ್ ಫೋಟೋ. ಅದಕ್ಕೇನೆ ಫಸ್ಟ್ ಟೈಮ್ ಖುಷಿಮಾಗಿ ಈ ಥರ ಫೋಟೋ ತೆಗ್ಸೋಕೆ ಕರ್ಕೊಬಂದಿರೋದು. ಯಾಕೆ ಅಂತಂದರೆ ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಏನೋ ಇದೆಯಲ್ಲ ಪೋಸ್ಟ್ ಆಫೀಸಲ್ಲಿ, ಸೊ ಅದನ್ನು ಮಾಡಿಸೇ ಇಲ್ಲ ಖುಷಿಮಾಗೆ. ಅದನ್ನು ಮಾಡಿಸೋಣ ಅಂತ ಕರ್ಕೊಂಡು ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಫೋಟೋ ಬೇಕು ಅಂತ ಹೇಳಿದ್ರು. ಫೋಟೋ ತೆಗ್ಸೋಷ್ಟರಲ್ಲಿ ಅವಳಿಗೆ ಸರ್ಕಸ್ ಥರ ಆಗೋಯ್ತು. ಆಮೇಲೆ ನಂದು ಫೋಟೋ ಅಷ್ಟೇ, ಹಿಂಗೆ ನೋಡಮ್ಮ ಹಂಗೆ ನೋಡಮ್ಮ, ಅವಳು ಸ್ಮೈಲ್ ಕೊಡಮ್ಮ ಈ ಥರ ಹಂಗೆ ಹೇಳಿ ಯಾವುದೋ ಒಂದು ಫೈನಲಿ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಇನ್ನು ನಂದು ಕೂಡ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು, ಸೊ ಅದನ್ನು ತೆಗೆಸ್ಕೊಂಡ್ವು. ಒಟ್ಟು ಫಸ್ಟ್ ಟೈಮ್ ಅಲ್ವಾ ಅವಳನ್ನ ಈಗ ಕರ್ಕೊಂಬಂದಿರೋದು. ಮಾಮೂಲಿ ಅವಳು ನಾರ್ಮಲ್ ನನ್ನ ಕ್ಯಾಮ್ರಾಗೇನೆ ಅವಳು ಫೋಸ್ ಕೊಡಲ್ಲ, ಇನ್ನು ಇದಕ್ಕೆಲ್ಲ ಕೊಡ್ತಾಳಾ. ಸೊ ಏನೋ ಆಯಿತು, ತೆಗೆಸ್ಕೊಂಡು ಫೈನಲಿ ಹೆಂಗೋ ಒಂದು ತಕ್ಕೊಡಪ್ಪ ಅಷ್ಟೇ ಅಂತ ಹೇಳ್ಕೊಂಡು ಬಂದ್ವಿ. ಸೊ ಸುಕನ್ಯಾ ಯೋಜನೆ ಸಮೃದ್ಧಿ ಅಂತ ಇದೆಯಲ್ಲ, ಅದು ಯಾರ್ಯಾರು ಮಾಡಿಸಿದ್ದೀರಾ, ಯಾರ್ಯಾರು ಮಾಡಿಸಿಲ್ಲ, ಮಾಡಿಸಿ ಒಳ್ಳೇದು ಬೆನಿಫಿಟ್ ಅಂತ ಹೇಳ್ತಾರೆ. ಸುಮಾರು ಜನ ಮಾಡಿಸಿರ್ತೀರಾ ನನಗೆ ಗೊತ್ತಿರೋ ಹಾಗೆ. ಹೀಗೆ ಇದು ಮಾಡಿಕೊಂಡು ಎಲ್ಲ ನೆಕ್ಸ್ಟು ಮನೆ ಕಡೆಗೆ ಬಂದ್ವಿ ಗೈಸ್. ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇನೆ. ಇದಾಗಿತ್ತು ಒಂದು 2 ಡೇಸ್ ವ್ಲಾಗು. ಖುಷಿ ಅನಿಸ್ತು ಸುಷ್ಮಾ ಮನೆಗೂ ಹೋಗಿದ್ದು, ಸುಷ್ಮಾ ಅವ್ರ ಮನೆಗೆ. ಮನೆಯೂ ಕೂಡ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಮನೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಚಿಕ್ಕದಾಗಿ ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.